ಬಟ್ ಇದೇ ರೀತಿ ನಮಗೆ ನಮ್ಮ ಟೀಮ್ನಲ್ಲಿ ಕೂಡ ಸಾಕಷ್ಟು ಕಾರ್ಯಕರ್ತರು ನಂದು ಇವರೇ ಶಾಲೆ ಐತಿ ಅವರು ನಮ್ಮ ಟೀಮ್ ಒಳಗೆ ನನಗೆ ಹೇಳ್ಕೊಡ್ತಾರೆ ಅಂತ ನಮಗೆ ರಿಲೇಟಿವ್ ಸಿಕ್ಕಿದೆ ಮತ್ತು ಅವರು ತುಂಬ ಈಗ ಜಾಸ್ತಿ ಅವರೇ ಹೇಳ್ಕೊಡ್ತಾರೆ ನಾವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ವಿ ಇದು ಸಾಕಷ್ಟು ಜನಗಳಿಗೆ ಇದು 6 ಪ್ಲ್ಯಾನ್ ಹೇಳಿದ್ರಲ್ಲ ಇದನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ 6 ಲೆಕ್ಕಗಳಿಗೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾವ ಥರ ಇನ್ಕಮ್ ಬರ್ತಕ್ಕಂಥ ತುಂಬ ನಾನು ಯಾವ ಥರ ಕೆಲಸ ಮಾಡಬೇಕು ಆಲ್ರೆಡಿ ಜಾಸ್ತಿ ಇನ್ಕಮ್ ಮಾಡ್ತೀವಿ ನಿಮಗೂ ಕೂಡ ಜಾಸ್ತಿ ಇನ್ಕಮ್ ಬರ್ತದೆ ಇದನ್ನೇ ಕಾಣಿಸ್ಕೊಳ್ಬೇಕು ನಾನು 6 ಜನ ಅದು ಕೆಳಗಡೆ 4 ಜನ ಮಾಡೋದು ಅಥವಾ 3 ಜನ ಹಿಂಗೆ ಮಾಡೋದು ಹೋಗೋ ಇಲ್ಲಿ ಒಲ್ಲೆ ಮನೆ ಏನು ತೊಳೆದ ಒಲ್ಲೆ ए मामा पिया कौन पिया ए मामा पिया ए ओ सर ए बा मामा ಚೆನ್ನಾಪರ ए मामा ये हंगा गुटा ये मत मई तरीके तो ओके ತಿಂಗಳಾದ್ರಿಂದ ದುಡಿಬೇಕಲ್ಲ 15,000 ಆದ್ರೆ ಇಲ್ಲಿ ಐವತ್ತು ವರ್ಷ ಕೆಲಸ ಮಾಡಿದ್ರು 5 ಜನ ಕೆಲಸ ಮಾಡಿದ್ರು 20,000 ಸಾಕಷ್ಟು ಒಳ್ಳೆಯ ಒಂದು ಅವಕಾಶ ಎಲ್ಲ ನಾನು ಹೋದ ಸಾರಿ ಕೂಡ ಬೋಟ್ ಕ್ಯಾಂಪಿಗೆ ಅಟೆಂಡ್ ಆಗಿದ್ದೆ. ಹೋದ ಸಾರಿ ಅನ್ಕೊಂಡಿದ್ದೆ ಸಿಂಪಲ್ ಆಗಿ ಬಿಸ್ನೆಸ್ ಮಾಡ್ಬೋದು, ಇವರು ತಿಳಿಸ್ಕೊಟ್ಟಿರೋದ್ರಲ್ಲಿ ಬಿಸ್ನೆಸ್ ಮಾಡ್ಬೋದು ಅಂತ. ಈ ಸಾರಿ ಅನ್ಕೊಳ್ತಿದ್ದೀನಿ ನಾನು ಬಿಸ್ನೆಸ್ ಮಾಡೋದು ಒಂದೇ ಅಲ್ಲ, ನಮ್ಮ ಕೆಳಗಿನವ್ರಿಗೂ ನಾನು ಸುಮಾರು ಜನರಿಗೂ ಕೂಡ ಬಿಸ್ನೆಸ್ ಕೊಡಬೇಕು ಅಂತ. ಯಾಕಂದರೆ ಬಿಸ್ನೆಸ್ ಕೊಡೋ ಅಪಾರ್ಚುನಿಟಿ ನಮ್ಮ ಹತ್ರ ಇದೆ. ಆ ಅಪಾರ್ಚುನಿಟಿನ ಇಟ್ಕೊಂಡು ಕೂಡ ನಾವು ಕೆಳ ಜನರಿಗೆ ಬಿಸ್ನೆಸ್ ಕೊಡಲಿಲ್ಲ ಅಂದರೆ ಅದು ನಾವು ಬಿಸ್ನೆಸ್ಸಿಗೆ ಬಂದು ವೇಸ್ಟ್ ಅಂತ ಆಗ್ತದೆ. ಅದಕ್ಕೆ ನಾನು ಸುಮಾರು ಜನಕ್ಕೆ ಒಳ್ಳೆಯದನ್ನು ಮಾಡೋದಕ್ಕೆ ಈ ಸಾರಿ ಬೂಟ್ ಕ್ಯಾಂಪಿಗೆ ಅಟೆಂಡ್ ಆಗಿದ್ದೀನಿ. ಇಲ್ಲಿ ಏನು ಕಲ್ತಿದ್ದೀನಿ ಅಂದರೆ, ನಾನು ಇಲ್ಲಿ ಏನು ಕಲ್ತಿದ್ದೀನಿ ನಮ್ಮ ಕೆಳಗಡೆ ಇರುವಂಥ ವ್ಯಕ್ತಿಗಳಿಗೂ ನಮ್ಮ ಡೌನ್ಲೈನ್ಗೂ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಸರ್ ಹೇಳಿದ್ರು ಪ್ಲಾಟಿನಮ್ ಡೈರೆಕ್ಟರ್ ಅಂತ ಹೇಳಿ 100% ಪ್ಲಾಟಿನಮ್ ಡೈರೆಕ್ಟರ್. ನನ್ನ ಎಜುಕೇಶನ್ ಬಂದು MA ಜರ್ನಲಿಸಮ್. ಆ MA ಜರ್ನಲಿಸಮ್ ಆಗೋಕ್ಕಿಂತ ಮುಂಚಿತವಾಗಿ 1994ರಲ್ಲಿ ನಾನು 10th ಮುಗಿದಿದ್ದೆ. 10th ಮುಗಿದ ತಕ್ಷಣ ಸುಮಾರು 10 ವರ್ಷಗಳ ಕಾಲ ನೇಕಾರಿಕೆ ಕೆಲಸ ಮಾಡ್ತೇನೆ, ಅಂದ್ರೆ ಮಗ್ಗಾಣಿ ಕೆಲಸ ಮಾಡ್ತೀನಿ. ಆ ಮಗ್ಗಾಣಿ ನೇಯ್ಕೊಂತ ಸುಮಾರು ಡಿಗ್ರಿಯನ್ನು ಮುಗಿಸ್ತೀನಿ. ಡಿಗ್ರಿ ಮುಗಿಸ್ಕೊಂತ MA ಜರ್ನಲಿಸಮ್ ಮುಗಿಸ್ತೀನಿ. MA ಜರ್ನಲಿಸಮ್ ಮುಗಿಸ್ಕೊಂತ ಮತ್ತೆ ಸುಮಾರು 17 ವರ್ಷಗಳ ಕಾಲ ಕೇಳಿರಬಹುದು, ಕನ್ನಡಪ್ರಭ, ಪ್ರಜಾವಾಣಿ ಹಾಗೂ ಉದಯವಾಣಿ ಪತ್ರಿಕೆಯೊಳಗೆ 17 ವರ್ಷಗಳ ಕಾಲ ನೌಕರಿ ಮಾಡ್ತೇನೆ. ನೌಕರಿ ಮಾಡ್ಕೊಂತ
ಏನು ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಅದ್ರಲ್ಲಿ ಪರ್ಮನೆಂಟ್ ಎಂಪ್ಲಾಯ್ ಇದ್ವಿ ಉದಯವಾಣಿ ಕಂಪ್ನಿ ಒಳಗೆ, ಸುಮಾರು 11 ವರ್ಷ ಕೆಲಸ ಮಾಡಿದ್ವಿ, ಏನು ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಆದ್ರೆ ಮೋದಿ ಕೇರ್ ಸುಮಾರು 2.5 ವರ್ಷ ಆಯ್ತು ಬಂದು. 1 ವರ್ಷ ಆಯ್ತು ನಾ ಕಾರ್ ಅಚೀವ್ಮೆಂಟ್ ಮಾಡ್ಕೊಂಡು. 1 ವರ್ಷ ಅಂದ್ರೆ ಕೇವಲ 17 ತಿಂಗಳೊಳಗೆ ಮೋದಿ ಕೇರ್ ಒಳಗೆ ನಾನು ಪಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಹೊರಗಡೆ ನಿಂತಿದೆ ನನ್ನ ಕಾರು, ಟಾಟಾ ನೆಕ್ಸಾನ್ ಕಾರು, 11 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಾರು. ಅದನ್ನ ಸುಮಾರು 1 ಲಕ್ಷವರೆಗೆ ಇನ್ಕಮ್ ಕೂಡ ಪಡಿತಾ ಇದ್ದಾನೆ. ನನ್ನ ಟೀಮ್ನಲ್ಲಿಯೂ ಕೂಡ ಮೊನ್ನೆ 2 ತಿಂಗಳ ಹಿಂದ್ಗಡೆ ಟಾಟಾ ಪಂಚ್ ಕಾರು ಕೂಡ ಸಂತೋಷ್ ಹೆಂಚಿಮಣಿ ಅಂತೇಳಿ ಬೆಳಗಾವಿ ಭಾಗದವರು, ಅವರು ಕೂಡ ಸುಮಾರು 50,000 ರೂಪಾಯಿ ಇನ್ಕಮ್ ಪಡಿತಾ ಇದ್ದಾರೆ. ಈಗಾಗಲೇ ನನ್ನ ಟೀಮ್ನಲ್ಲಿ ಸುಮಾರು 3 ರಿಂದ 4 ಜನ SCD ಆಗಿ ಹಂತವನ್ನು ತಲುಪಿದ್ದಾರೆ. ಇಲ್ಲೇ ಗುಳೇಗುಡದಲ್ಲಿ ಭಾಗದಲ್ಲಿರುವಂತಹ ನಮ್ಮ ನಾರಾಯಣ ಕಲಿಗರ್ ಸರ್ ಕೇವಲ 3ರಿಂದ ಎಜುಕೇಶನ್ 1.5 ವರ್ಷ ಆಯ್ತು ಮೋದಿ ಕೇರ್ ಬಂದು ಸುಮಾರು 15,000 ತನಕ ಇನ್ಕಮ್ ಪಡಿತಾ ಇದ್ದಾರೆ. ಬೆನ್ಕಟ್ಟಿ ಸರ್, ಸಂಗಪ್ಪ ಬೆನ್ಕಟ್ಟಿ ಅಂತ ಹೇಳಿ ಅವರು ಕೂಡ 8 ರಿಂದ 9,000 ರೂಪಾಯಿ ಇನ್ಕಮ್ ಪಡಿತಾ ಇದ್ದಾರೆ. ಹೀಗೆ ನನ್ನ ಟೀಮ್ ನಲ್ಲಿ ಎಜುಕೇಶನ್ ಇದ್ದವರು, ಎಜುಕೇಶನ್ ಇಲ್ಲದೆ ಇದ್ದವರು, ಮಹಿಳೆಯರು ಕೂಡ ಸಾಕಷ್ಟು ಇನ್ಕಮ್ ನನ್ನ ಟೀಮ್ ನಲ್ಲಿ ಪಡಿತಾ ಇದ್ದಾರೆ. ತುಂಬಾ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಜಾಬ್ ಮಾಡ್ತಾ ಇದ್ರೆ ಅಲ್ಲಿ ನಾನೊಬ್ಬನೇ ಖುಷಿಯಿಂದ ಇರ್ಬೋದಾಗಿತ್ತು. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಬಂದವರು ಎಲ್ಲರೂ ಕೂಡ ಖುಷಿಯಿಂದ ಇರ್ಬೋದು, ನಾನು ಕೂಡ ಖುಷಿಯಿಂದ ಇರ್ಬೋದು ಅಂತ ಹೇಳಕ್ ಇಷ್ಟಪಡ್ತೇನೆ. ನನಗೆ ಒಂದೇ ಒಂದು ತಿಳಿದಿದ್ದು, ಸ್ವದೇಶಿ ವಸ್ತುಗಳು, ಸ್ವದೇಶಿ ಕಂಪನಿ ಎಲ್ಲೋ ಹೋಗಿ ದುಡ್ಡು ಕೊಟ್ಟು ವಿಶಾಲ ಮೊಹಮ್ಮದ್ ತಿನ್ನೋಕ್ಕಿಂತ ಒಳ್ಳೆ ಪ್ರಾಡಕ್ಟ್ ಅನ್ನ ಉಪಯೋಗಿಸೋಣ ಅಂತ ಹೇಳಿ ನಾನು ಇದ್ರ ಜೊತೆಯಾಗಿ ಈ ಸಿಸ್ಟಮ್ ಅರ್ಥ ಮಾಡ್ಕೊಂಡು ಮೂಲಕ ಈ ರೀತಿಯ ಅಚೀವ್ಮೆಂಟ್ ಕೂಡ ಮಾಡ್ಕೊತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೊಂದು ಅವಕಾಶ ನೀಡಿದಂತ ವಿನೋದ್ ಭಟ್ ಸರ್ಗೆ ಮತ್ತು ಅನೀಶ್ ಶಾಂಭೋಗಿ ಸರ್ಗೆ ಧನ್ಯವಾದಗಳು ಹೇಳ್ತಾ, ಈ ವೇದಿಕೆ ಮೇಲೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. 17 ವರ್ಷ ಎಜುಕೇಶನ್ ಮುಗಿಸಿದ್ದೇನೆ. 17 ವರ್ಷ ಅಂದ್ರೆ MA ಜರ್ನಲಿಸಂ ಮುಗಿಸಿದ್ದೇನೆ. ಅದ್ರ ಜೊತೆಗೆ 17 ವರ್ಷ ನೌಕರಿ ಮಾಡಿದ್ದೇನೆ. ಅದು ಅಂತ ಇಂತ ನೌಕರಿ ಅಲ್ಲ, ಪತ್ರಿಕೆ ಒಳಗೆ ನೌಕರಿ ಮಾಡಿದ್ದೇನೆ. ಅಂದ್ರೆ ಪ್ರಜಾವಾಣಿ ಒಳಗೆ 4 ವರ್ಷ, ಕನ್ನಡಪ್ರಭ ಒಳಗೆ 2 ವರ್ಷ, ಆಮೇಲೆ ಉದಯವಾಣಿ ಪತ್ರಿಕೆ ಒಳಗೆ 10 ವರ್ಷ, ಟೋಟಲ್ 17 ವರ್ಷ ನೌಕರಿ ಮಾಡಿದ್ನಿ. ನೌಕರಿ ಮಾಡಿದ್ರು ಕೂಡ ಎಲ್ಲಿ ಕೂಡ ನೆಮ್ಮದಿ ಸಿಗ್ಲಿಲ್ಲ. ಆದ್ರೆ ಇಲ್ಲಿ ಕೇವಲ 17 ತಿಂಗಳು ಕೆಲಸ ಮಾಡಿದ್ದಕ್ಕೆ ಆ ಕಾರು ಕೂಡ 80,000 ರೂಪಾಯಿ ಇನ್ಕಮ್ ಕೂಡ ಪಡಿತಾ ಇದ್ದೇನೆ. ಅದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಮೋದಿ ಕೇರ್ ಒಳಗೆ ಕೆಲಸ ಮಾಡ್ಲಿಕ್ಕೆ. ಯಾಕಂತಂದ್ರೆ ನೋಡಿರ್ಬಹುದು ಹಿರಿಯರು, ನಮಗೆ ಏನು ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ರಲ್ಲ, ಸ್ವಾತಂತ್ರ್ಯ ನಿಜವಾಗ್ಲೂ ಎಷ್ಟು ಮಂದಿಗೆ ಸಿಕ್ಕಿದೆ ಹೇಳ್ರಿ? ಯಾರಿಗೂ ಕೂಡ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ನಾವು ಬಾಯಲ್ಲಿ ಬರೀ ಸಿಕ್ತು ಅಂತ ಹೇಳ್ತಾ ಇದೀವಿ, ಆದ್ರೆ ಇನ್ನೂವರೆಗೆ ಒಂದು ಅರಿವಿ ತಗೊಂಡು ಬರಾಕ್ ಹೋಗ್ಬೇಕಾದ್ರೂ ನಾವ್ ಏನ್ ಮಾಡ್ತಾ ಇದೇವ್ರಿ? ಅರ್ಬಿ ಅಂಗಡಿಗೆ ಹೋದ್ರ ನನಗೆ ಇಷ್ಟವಾದ ಅರ್ಬಿ ತಗೋತಾನೋ ಅಥವಾ ಇಷ್ಟವಾದ ಅರ್ಬಿ ತಗೊಂಡ್ರೆ ನನಗೆ ಸ್ವಾತಂತ್ರ್ಯ ಸಿಕ್ಕಂಗೆ. ನಮ್ದು ಏನ ಪರಿಸ್ಥಿತಿ ಏನಾಗ್ತಾ ಇದೆ ಎಂದು ಅಲ್ಲಿ ಅರ್ಬಿ ಅಂಗಡಿಗೆ ಹೋಗ್ತೇವೆ, ನಮಗೆ ಇಷ್ಟ ಆಗಿರ್ತತಿ, ಆ ಇಷ್ಟ ಆಗಿದ ಅರ್ಬಿ ಪ್ಯಾಕ್ ಮಾಡೋ ಅಂತ ಹೇಳುದಿಲ್ಲ. ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಹಿಂದ್ಗಡೆ ಮೊದಲು ರೇಟ್ ನೋಡ್ತೇವೆ, ರೇಟ್ ನೋಡಿ ಏನ್ ಮಾಡ್ತೇವೆ, ನಮ್ ಕಿಶದಾಗ ಅಷ್ಟದ ನೋಡ್ಕೋತೇವೆ ನಾವು. ಹಂಗಿದ್ರೆ ಮಾತ್ರ ತಗೋತೇವೆ, ಇಲ್ಲಿಕ ತಗೊಳ್ಳೋದಿಲ್ಲ. ಅದಕ್ಕಾಗಿ ನಾ